ಗುಡ್ ಮಾರ್ನಿಂಗ್ ಮಕ್ಕಳೇ. ಇವತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರಿಗೆ ಕನ್ನಡ ಲೆಸನನ್ನು ಮಾಡ್ತಾಯಿದ್ದೀನಿ ಮಕ್ಕಳೇ. ನೀವು ಹಿಂದಿನ ಒಂದು ತರಗತಿಯಲ್ಲಿ ಮೊಲದ ಮರಿ ಅನ್ನೋ ಒಂದು ಪದ್ಯದ ಬಗ್ಗೆ ತಿಳ್ಕೊಂಡಿದ್ರಿ ಅಲ್ವಾ ಮಕ್ಕಳೇ. ಆ ಮೊಲದ ಮರಿಯನ್ನು ಯಾವ ರೀತಿಯಾಗಿ ಕೆಂಪಟೂರು ದೊಡ್ಡಣ್ಣ ಶೆಟ್ಟಿ ಅವರು ವರ್ಣನೆ ಮಾಡಿದರು ಅನ್ನೋದನ್ನು ನೀವು ಹಿಂದಿನ ಒಂದು ತರಗತಿಯಲ್ಲಿ ತಿಳ್ಕೊಂಡಿದ್ರಿ ಅಲ್ವಾ ಮಕ್ಕಳೇ. ಆ ಒಂದು ಮೊಲದ ಒಂದು ಬಣ್ಣ ಆಗಿರಬಹುದು, ಅದರ ಒಂದು ಗಿಡ್ಡವಾದಂತಹ ಒಂದು ಬಾಲ ಆಗಿರಬಹುದು, ಮತ್ತು ಅದರ ಪೊದರಿಗಳಲ್ಲಿ ನಡೆಯುವಂಥ ಒಂದು ಆಟ ಆಗಿರಬಹುದು, ಹಾಗೆ ಅದರ ಊಟ ತಿಂಡಿ ಆಗಿರಬಹುದು, ಹಾಗೆ ಅದರ ಕಿವಿಯ ಬಗ್ಗೆ ಆಗಿರಬಹುದು, ಹೀಗೆ ಅನೇಕ ರೀತಿಯಾದಂತಹ ವಿಚಾರಗಳ ಬಗ್ಗೆ ನಮ್ಮ ಕೆಂಪಟೂರು ದೊಡ್ಡಣ್ಣ ಶೆಟ್ಟಿ ಅವರು ಏನು ಮಾಡಿದ್ರು, ಮೊಲವನ್ನು ಕುರಿತು ವರ್ಣನೆಯ ರೂಪದಲ್ಲಿ ಒಂದು ಪದ್ಯವನ್ನು ರಾಗವಾಗಿ ಬರೆದಿದ್ರು ಅಲ್ವಾ ಮಕ್ಕಳೇ. ಅದು ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ಇವತ್ತಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಶಂಕರಪ್ಪನ ಮನೆ ಅನ್ನೋ ಒಂದು ಪಾಠವನ್ನು ನಾನು ನಿಮಗೆ ಮಾಡ್ತಾ ಇದ್ದೀನಿ ಮಕ್ಕಳೇ. ಫಸ್ಟು ಈ ಪಾಠವನ್ನು ನಾನು ಓದ್ತೀನಿ, ನೀವು ಅದನ್ನು ಗಮನ ಇಟ್ಟು ಕೇಳಿಸ್ಕೋಬೇಕು. ನಾನು ಓದುವಾಗ ಆ ಅಕ್ಷರದ ಕೆಳಗಡೆ ನೀವು ಏನು ಮಾಡಬೇಕು, ನಿಮ್ಮ ಕೈ ಬೆರಳುಗಳನ್ನು ಇಟ್ಕೊಂಡು ನೋಡ್ತಾ ಹೋಗಬೇಕು ಮಕ್ಕಳೇ. ಪಾಠ 12 ಶಂಕರಪ್ಪನ ಮನೆ. ಸಂಜೆಯ ಸಮಯ. ಮನೆಯ ಬಾಗಿಲ ಬಳಿ ವೀಣಾ ನಿಂತಿದ್ದಳು. ಆಟವಾಡಲು ಅವಳು ಗೆಳೆಯರಿಗಾಗಿ ಕಾದಿದ್ದಳು. ಆಗ ಮಹದೇವ ಅವರು ಮನೆಗೆ ಬಂದರು. ಮಹದೇವ ಅವರನ್ನು ನೋಡಿದ ವೀಣಾ ಸಂತಸಗೊಂಡಳು. ಬನ್ನಿ ಚಿಕ್ಕಪ್ಪ ಬನ್ನಿ ಎಂದು ಮನೆಯೊಳಗೆ ಕರೆದುಕೊಂಡು ಹೋದಳು. ಕುಳಿತುಕೊಳ್ಳಲು ಹೇಳಿದಳು. ಕುಡಿಯಲು ನೀರು ತಂದು ಕೊಟ್ಟಳು. ಚಿಕ್ಕಪ್ಪ ಚೆನ್ನಾಗಿದ್ದೀರಾ ಎಂದು ಪ್ರೀತಿಯಿಂದ ಮಾತನಾಡಿಸಿದಳು. ಚಿಕ್ಕಮ್ಮ ಮತ್ತು ತಮ್ಮನ ಆರೋಗ್ಯ ಹೇಗಿದೆ ಎಂದು ಕೇಳಿದಳು. ವೀಣಾಳ ಮಾತುಗಳನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ಮಹದೇವ ಅವರು ಅಣ್ಣ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಮಂತ್ರಿಸಿದರು. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆನಂತರ ತಮ್ಮ ಮನೆಗೆ ಹೊರಡಲು ಸಿದ್ಧರಾದರು. ವೀಣಾ ಚಿಕ್ಕಪ್ಪನಿಗೆ ನಮಸ್ಕಾರ ಮಾಡಿದಳು. ಇನ್ನೊಮ್ಮೆ ಬರುವಾಗ ಚಿಕ್ಕಮ್ಮನನ್ನೂ ತಮ್ಮನನ್ನೂ ಕರೆದುಕೊಂಡು ಬನ್ನಿ ಎಂದು ಹೇಳಲು ಮರೆಯಲಿಲ್ಲ. ನೋಡಿ ಮಕ್ಕಳೇ, ಈಗ ಶಂಕರಪ್ಪ ಒಂದು ಮನೆ ಇದೆ. ಆ ಒಂದು ಮನೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಮನೆಗಳಲ್ಲಿ ಅಪ್ಪ ಅಮ್ಮ ಅಣ್ಣ ಅಕ್ಕ ಎಲ್ಲ ಇರ್ತಾರೋ ಹಾಗೆ ಇಲ್ಲಿ ಒಂದು ಮನೆ ಇದೆ. ಆ ಮನೆಯಲ್ಲಿ ವೀಣಾ ಇರ್ತಾಳೆ. ಅದು ಯಾರ ಮನೆ ಆಗಿರುತ್ತೆ ಅಂತ ಹೇಳಿದ್ರೆ ಶಂಕರಪ್ಪನ ಮನೆ ಆಗಿರುತ್ತೆ ಮಕ್ಕಳೇ. ಯಾರ ಮನೆ ಆಗಿರುತ್ತೆ? ಅದು ಶಂಕರಪ್ಪನ ಮನೆ ಆಗಿರುತ್ತೆ. ಇಲ್ಲಿ ಮನೆ ಅನ್ನೋದಕ್ಕೆ ಬಹುವಚನ ರೂಪ ಮನೆಗಳು. ನೀವು ಇಲ್ಲಿ ವ್ಯಾಕರಣ ಅಂಶಗಳನ್ನು ಕೂಡ ಗಮನಿಸ್ತಾ ಹೋಗಬೇಕು. ಮನೆ ಅನ್ನೋ ಪದಕ್ಕೆ ಬಹುವಚನ ರೂಪ ಮನೆಗಳು ಮಕ್ಕಳೇ. ಶಂಕರಪ್ಪನ ಮನೆ ನೋಡಿ, ಇದು ಯಾರ ಮನೆ ಆಗಿತ್ತು ಅಂತ ಹೇಳಿದ್ರೆ ಶಂಕರಪ್ಪನವರ ಮನೆ ಆಗಿತ್ತು. ಸಂಜೆಯ ಸಮಯ. ಆ ಶಂಕರಪ್ಪನ ಮನೆ ಹೋಗುವಂತಹ ಸಂದರ್ಭದಲ್ಲಿ ಯಾವ ಸಮಯ ಆಗಿತ್ತು ಅಂತ ಹೇಳಿದರೆ ಮಕ್ಕಳೇ, ಸಂಜೆಯ ಒಂದು ಸಮಯ ಆಗಿತ್ತು. ಒಂದು 5 ಗಂಟೆ ಆಗಿರ್ಬೋದು, 6 ಗಂಟೆಯ ಒಂದು ಸಮಯ ಆಗಿರಬಹುದು. ಮನೆಯ ಬಾಗಿಲ ಬಳಿ ವೀಣಾ ನಿಂತಿದ್ದಳು. ಈಗ ನೀವು ಯಾವ ರೀತಿಯಾಗಿ ಶಾಲೆನ ಮುಗಿಸ್ಕೊಂಡು ಸಂಜೆ ಟೈಮಲ್ಲಿ ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಆಟವನ್ನು ಆಡಿಕೊಂಡು ಮನೆಗೆ ಬರ್ತಿರೋ ಹಾಗೆಯೇ ಇಲ್ಲಿ ವೀಣಾ ಏನು ಮಾಡಿದ್ಲು ಅಂತ ಹೇಳಿದ್ರೆ ಸಂಜೆಯ ಸಮಯದಲ್ಲಿ ಅವಳು ಹೊರಗಡೆ ಎಲ್ಲೂ ಹೋಗಲಿಲ್ಲ. ಅವಳು ಮನೆಯ ಬಾಗಿಲ ಬಳಿ ಅವಳು ಏನು ಮಾಡಿದ್ಲು, ವೀಣಾ ನಿಂತ್ಕೊಂಡಿದ್ಲು. ಆಟವಾಡಲು ಅವಳು ಗೆಳೆಯರಿಗಾಗಿ ಕಾದಿದ್ದಳು. ಅವಳು ಮನೆ ಬಾಗಿಲ ಹತ್ರ ನಿಂತ್ಕೊಂಡು ತನ್ನ ಗೆಳೆಯರಿಗಾಗಿ ಫ್ರೆಂಡ್ಸ್ಗೋಸ್ಕರ ಅವಳು ಏನು ಮಾಡ್ತಾಯಿದ್ಲು, ವೆಯ್ಟ್ ಮಾಡ್ತಾಯಿದ್ಲು. ಗೆಳೆಯ ಅದಕ್ಕೆ ಸ್ತ್ರೀಲಿಂಗ ರೂಪ ಗೆಳತಿ. ಸ್ತ್ರೀಲಿಂಗ ರೂಪ ಏನು ಮಕ್ಕಳೇ? ಗೆಳೆಯಗೆ ಗೆಳತಿ. ಅವಳು ಗೆಳೆಯರಿಗಾಗಿ ಕಾದಿದ್ದಳು. ಆಗ ಮಹಾದೇವ ಅವರು ಮನೆಗೆ ಬಂದರು. ಹೀಗೆ ವೆಯ್ಟ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಅವ್ರ ಮನೆಗೆ ಮಹಾದೇವ ಅನ್ನೋ ಒಬ್ಬ ನೆಂಟರು ಬರ್ತಾರೆ. ರಿಲೇಟಿವ್ ಏನು ಮಾಡ್ತಾರೆ, ಅವರ ಶಂಕರಪ್ಪನವರ ಮನೆಗೆ ಬರ್ತಾರೆ. ಮಹಾದೇವ ಅವರನ್ನು ನೋಡಿದ ವೀಣಾ ಸಂತಸಗೊಂಡಳು. ತಕ್ಷಣ ಆ ಮಹಾದೇವ ಅನ್ನೋರನ್ನ ನೋಡಿದ ತಕ್ಷಣ ವೀಣಾಗೆ ಬಹಳ ಸಂತೋಷ ಆಯಿತು. ಸಂತಸ ಅಂದರೆ ಆ ಪದದ ಒಂದು ಸಮಾನಾರ್ಥಕ ಪದಗಳು ಅಂತ ಹೇಳಿದರೆ ಮಕ್ಕಳೇ, ಸಂತೋಷ, ಸಂಭ್ರಮ ಅಂತ. ಅದಕ್ಕೆ ಸಮಾನಾರ್ಥಕ ಪದ ಸಂತಸ ಎಂಬ ಪದಕ್ಕೆ ಸಮಾನಾರ್ಥಕ ಪದ ಸಂಭ್ರಮ, ಸಂತೋಷ.
ನೋಡಿದ ತಕ್ಷಣ ಏನಾಯಿತು, ತುಂಬ ಸಂತೋಷ ಆಯಿತು. ನಿಮಗೂ ಹಾಗೆ ಅಲ್ವಾ? ನಿಮ್ಮ ಮನೆಗೆ ಯಾರು ಅಜ್ಜಿನೋ ತಾತನೋ ಅಥವಾ ನಿಮ್ಮ ಚಿಕ್ಕಪ್ಪನೋ ಚಿಕ್ಕಮ್ಮನೋ ಯಾರು ಬಂತು ಅಂತ ಹೇಳಿದಾಗ, ರಿಲೇಟಿವ್ಗಳು ಬಂತು ಅಂತ ಹೇಳಿದಾಗ ಏನಾಗುತ್ತೆ, ನಿಮಗೆ ತುಂಬ ಸಂತೋಷ ಆಗುತ್ತೆ. ಹಾಗೆಯೇ ಇಲ್ಲಿ ವೀಣಾಗೂ ಕೂಡ ಏನಾಯಿತು, ಆ ಮಹಾದೇವಪ್ಪನವರನ್ನು ನೋಡಿಬಿಟ್ಟು ಬಹಳ ಸಂತೋಷ ಆಯಿತು. ಬನ್ನಿ ಚಿಕ್ಕಪ್ಪ ಬನ್ನಿ ಎಂದು ಮನೆಯೊಳಗೆ ಕುಳಿತುಕೊಳ್ಳಲು ಹೇಳಿದಳು. ನೋಡಿ, ಆಗ ನೋಡಿದ ತಕ್ಷಣ ಅವಳು ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ವೀಣಾ ಆ ಚಿಕ್ಕಪ್ಪನನ್ನು ಬನ್ನಿ ಚಿಕ್ಕಪ್ಪ ಈಗ ಬಂದ್ರಾ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಬನ್ನಿ ಅಂತ ಹೇಳ್ಬಿಟ್ಟು ಅವಳು ಏನು ಮಾಡ್ತಾಳೆ, ಮನೆಯೊಳಗೆ ಕರ್ಕೊಂಡೋಗಿ ಕೂರಿಸ್ತಾಳೆ. ಒಳಗೆ ಅದಕ್ಕೆ ವಿರುದ್ಧ ಪದ ಹೊರಗೆ, ಒಳಗೆ ಅನ್ನೋ ಪದಕ್ಕೆ ವಿರುದ್ಧ ಪದ ಯಾವುದು ಮಕ್ಕಳೇ? ಹೊರಗೆ. ಕುಡಿಯಲು ನೀರು ತಂದು ಕೊಟ್ಟಳು. ಅವಳು ಕೂತ್ಕೊಳ್ಳೋದಕ್ಕೆ ಚೇರನ್ನು ಹಾಕಿ ಕೂರಿಸ್ತಾಳೆ ಅವ್ರ ಚಿಕ್ಕಪ್ಪನನ್ನು. ಕೂತಾದ್ಮೇಲೆ ಅವ್ರು ಏನು ಮಾಡ್ತಾಳೆ, ಅವಳು ಒಂದು ಗ್ಲಾಸು ನೀರನ್ನು ತೊಗೊಬಂದು ಚಿಕ್ಕಪ್ಪನಿಗೆ ಕೊಡ್ತಾಳೆ. ಯಾರು? ವೀಣಾ. ಯಾರು ಕೊಡ್ತಾರೆ ಮಕ್ಕಳೇ ನೀರನ್ನು? ಚಿಕ್ಕಪ್ಪನಿಗೆ ಕೊಡ್ತಾಳೆ ಅಲ್ವಾ? ನಿಮ್ಮ ಮನೆಗಳಲ್ಲೂ ಯಾರು ಬಂದಾಗ ನೀವು ಹಾಗೆ ಮಾಡ್ತೀರಾ ಅಲ್ವಾ? ಬಂದ ತಕ್ಷಣ ಅವ್ರಿಗೆ ಕುಡಿಯೋಕ್ಕೆ ನೀರು ಕೊಡ್ತೀರಾ, ಮತ್ತು ಕಾಫಿ ಅಥವಾ ಟೀ ಕುಡಿಯೋದಾದರೆ ಕಾಫಿ ಟೀ ಹಾಲು ಯಾವುದಾದ್ರು ಮಾಡಿ ಕೊಡ್ತೀರಾ ಅಲ್ವಾ? ಹಾಗೆಯೇ ಇವಳು ಕೂಡ ಚಿಕ್ಕಪ್ಪನಿಗೆ ನೀರು ತೊಗೊಂಡೋಗಿ ಕೊಡ್ತಾಳೆ. ಚಿಕ್ಕಪ್ಪ ಚೆನ್ನಾಗಿದ್ದೀರಾ ಎಂದು ಪ್ರೀತಿಯಿಂದ ಮಾತನಾಡಿಸಿದಳು. ಆಮೇಲೆ ನೀರು ಕೊಟ್ಟಾದಮೇಲೆ ಅವಳು ಚಿಕ್ಕಪ್ಪನ ಜೊತೆಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅವಳು ಯಾವ ರೀತಿ ಕೇಳ್ತಾಳೆ ಅಂತ ಹೇಳಿದರೆ, ತನ್ನ ಪ್ರೀತಿಯಿಂದ ಅವಳು ಚಿಕ್ಕಪ್ಪನನ್ನು, ಚಿಕ್ಕಪ್ಪ ನೀವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಪ್ರಶ್ನೆಯನ್ನು ಕೇಳ್ತಾಳೆ. ಯಾರು? ವೀಣಾ. ಪ್ರೀತಿ ಅದಕ್ಕೆ ವಿರುದ್ಧ ಪದ ದ್ವೇಷ. ಪ್ರೀತಿ ಅನ್ನೋ ಪದಕ್ಕೆ ವಿರುದ್ಧ ಪದ ದ್ವೇಷ. ಚಿಕ್ಕಮ್ಮ ಮತ್ತು ತಮ್ಮ ಆರೋಗ್ಯ ಹೇಗಿದೆ? ಹಾಗೆಯೇ ಅವಳು ಅವ್ರ ಚಿಕ್ಕಪ್ಪನನ್ನು ವಿಚಾರಿಸ್ಕೊಂಡಾದ್ಮೇಲೆ ತದನಂತರ ಹಾಗೆ ಚಿಕ್ಕಪ್ಪ ಚಿಕ್ಕಮ್ಮ ಹೇಗಿದ್ದಾರೆ ಮತ್ತು ತಮ್ಮ ಹೇಗಿದ್ದಾರೆ, ಅವ್ರ ಆರೋಗ್ಯ ಹೇಗಿದೆ ಅಂತ ಏನು ಮಾಡ್ತಾ ಇದ್ದಾಳೆ, ವಿಚಾರಿಸ್ತಾ ಇದ್ದಾಳೆ. ವೀಣಾಳ ಮಾತುಗಳನ್ನು ಕೇಳಿ ಚಿಕ್ಕಪ್ಪನಿಗೆ ಸಂತಸವಾಯಿತು. ವೀಣಾ ಈ ರೀತಿಯಾಗಿ ಪ್ರೀತಿಯಿಂದ ಬಂದ ಕೂಡಲೇ ಅವ್ರನ್ನ ಮನೆ ಒಳಗಡೆ ಕರೆದು ಕೂರಿಸಿ ನೀರನ್ನು ಕೊಟ್ಟು ಅವರ ಆರೋಗ್ಯ ಮತ್ತು ಅವರ ಚಿಕ್ಕಪ್ಪ ಮತ್ತು ತಮ್ಮನ ಒಂದು ಆರೋಗ್ಯವನ್ನು ಕ್ಷೇಮವನ್ನು ವಿಚಾರಿಸಿದ್ನ ನೋಡಿ ಅವರ ವೀಣಾಳ ಚಿಕ್ಕಪ್ಪನಿಗೆ ಬಹಳ ಏನಾಯಿತು, ಸಂತೋಷ ಆಯಿತು. ಮಹಾದೇವ ಅವರು ಅಣ್ಣ ಶಂಕರಪ್ಪನವರನ್ನು ಗೃಹ ಪ್ರವೇಶಕ್ಕೆ ಆಮಂತ್ರಿಸಿದರು. ಹೀಗೆ ಅವ್ರ ಚಿಕ್ಕಪ್ಪ ಏನು ಮಾಡಿದ್ರು ಅಂತ ಹೇಳಿದ್ರೆ, ಮಾತೆಲ್ಲ ಆದಮೇಲೆ ಶಂಕರಪ್ಪ, ವೀಣಾಳ ತಂದೆಯಾದಂತಹ ಶಂಕರಪ್ಪನವರನ್ನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಅಂತಹ ಸಂದರ್ಭದಲ್ಲಿ ಮಹಾದೇವ ಅವರು ತಮ್ಮ ಒಂದು ಮನೆಯ ಗೃಹ ಪ್ರವೇಶದ ಒಂದು ಆಮಂತ್ರಣವನ್ನು, ಇನ್ವಿಟೇಷನನ್ನು ಏನು ಮಾಡ್ತಾರೆ, ಶಂಕರಪ್ಪನವರಿಗೆ ಅಣ್ಣ, ಶಂಕರಪ್ಪ ಏನಾಗಬೇಕು, ಅವ್ರ ಚಿಕ್ಕಪ್ಪನಿಗೆ ಅಣ್ಣ ಆಗಬೇಕು, ಅಣ್ಣನಿಗೆ ಏನು ಮಾಡ್ತಾರೆ, ಆ ಇನ್ವಿಟೇಷನನ್ನು ಕೊಟ್ಟು ಈ ರೀತಿ ಇಷ್ಟನೇ ತಾರೀಕು ನಮ್ಮ ಮನೆಯ ಗೃಹ ಪ್ರವೇಶ ಇದೆ, ನೀವೆಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಬರಬೇಕು ಅಂತ ಅವ್ರು ಏನು ಮಾಡಿದ್ರು, ಅಣ್ಣನ ಹತ್ರ ಇನ್ವಿಟೇಷನನ್ನು ಕೊಟ್ಟು ಹೇಳಿದ್ರು. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಆ ನಂತರ ತಮ್ಮ ಮನೆಗೆ ಹೊರಡಲು ಸಿದ್ಧರಾದರು. ಹೀಗೆ ಸ್ವಲ್ಪ ಹೊತ್ತು ಅವರ ಅಣ್ಣ ಶಂಕರಪ್ಪನ ಜೊತೆಗೆ ಏನು ಮಾಡಿದ್ರು, ಮಾತಾಡಿಕೊಂಡು ಸುಮಾರು ಹೊತ್ತು ಅಲ್ಲೇ ಕಾಲವನ್ನು ಕಳೀತಾರೆ. ತದನಂತರ ಏನು ಮಾಡ್ತಾರೆ, ಅವರು ತಮ್ಮ ಮನೆಗೆ ಮತ್ತೆ ಹೋಗ್ತಾರೆ. ವೀಣಾ ಚಿಕ್ಕಪ್ಪನಿಗೆ ನಮಸ್ಕಾರ ಮಾಡಿದಳು. ಆಮೇಲೆ ಏನು ಮಾಡ್ತಾಳೆ ಅಂತ ಹೇಳಿದ್ರೆ, ತನ್ನ ಚಿಕ್ಕಪ್ಪನಿಗೆ ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೋಸ್ಕರ ಚಿಕ್ಕಪ್ಪನ ಕಾಲುಗಳಿಗೆ ಏನು ಮಾಡ್ತಾಳೆ, ವೀಣಾ ಹೋಗಿ ನಮಸ್ಕಾರವನ್ನು ಮಾಡ್ತಾಳೆ. ಇನ್ನೊಮ್ಮೆ ಬರುವಾಗ ಚಿಕ್ಕಮ್ಮನನ್ನು ತಮ್ಮನನ್ನೂ ಕರೆದುಕೊಂಡು ಬನ್ನಿ ಚಿಕ್ಕಪ್ಪ, ಇನ್ನೊಂದ್ಸಲಿ ಬರಬೇಕಾದ್ರೆ ನೀವೇನು ಮಾಡಿ, ತಮ್ಮನನ್ನು ಕರ್ಕೊಂಬನ್ನಿ ಮತ್ತು ಚಿಕ್ಕಮ್ಮನನ್ನು ಕೂಡ ನೀವು ಕರ್ಕೊಂಬನ್ನಿ ಅಂತ ಏನು ಮಾಡ್ತಾಳೆ, ವೀಣಾ ತನ್ನ ಚಿಕ್ಕಪ್ಪನಿಗೆ ಹೇಳ್ತಾಳೆ ಎಂದು ಹೇಳಲು ಮರೆಯಲಿಲ್ಲ. ಅವಳು ಈ ಮಾತನ್ನು ಹೇಳೋದನ್ನು ಮರೀಲಿಲ್ಲ. ಅವಳು ನೆನಪಲ್ಲಿ ಇಟ್ಕೊಂಡು ಇನ್ನೊಂದ್ಸಲಿ ಬರಬೇಕಾದ್ರೆ ನೀವೇನು ಮಾಡಿ, ಚಿಕ್ಕಮ್ಮ ಚಿಕ್ಕಪ್ಪ ತಮ್ಮ ಮೂವರು ಕೂಡ ನಮ್ಮ ಮನೆಗೆ ಬನ್ನಿ ಅಂತ ಅವಳು ಪ್ರೀತಿಯಿಂದ ಮತ್ತೊಂದು ಸಲ ಅವ್ರ ಚಿಕ್ಕಪ್ಪನಿಗೆ ಹೇಳ್ತಾಳೆ. ಮಕ್ಕಳೇ, ಹಾಗಾದರೆ ಮಕ್ಕಳೇ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ಮಾಡಿದಂತಹ ಈ ಒಂದು ಶಂಕರಪ್ಪನ ಮನೆ ಎಂಬ ಒಂದು ಪಾಠ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ನಾನು ನಿಮಗೆ ಬೇರೆ ಒಂದು ಪಾಠವನ್ನು ತಗೊಂಡು ನಾನು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ಬರ್ತೀನಿ ಮಕ್ಕಳೇ. ಅಲ್ಲಿವರೆಗೂ ಕೂಡ ಈ ಪಾಠವನ್ನು ನೀವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೋಬೇಕು ಅಂತ ತಿಳಿಸ್ತಾ ನಾನು ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಧನ್ಯವಾದಗಳು.